ಕರ್ನಾಟಕದ ಚರ್ಚೆ ಬಗ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಿಜವಾಗ್ಲೂ ಕೂಡ ಇವತ್ತು ಈ ಒಂದು ಬೆಳಗಾವಿ ನಮ್ಮ ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅಂತ ಬಂದಿದ್ದೀವಿ. ಬೆಳಗಾವಿಯಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ವಿಧಾನಸೌಧದ ರೂಪದಲ್ಲಿಯೇ ಇಲ್ಲಿ ಸುವರ್ಣಸೌಧ ಕೂಡ ನಿರ್ಮಾಣ ಆಗಿದೆ. ಈ ಸುವರ್ಣಸೌಧ ನಿರ್ಮಾಣ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ, ಈ ಕಡೆ ಮುಂಬೈ ಪ್ರಾಂತ್ಯದಲ್ಲಿರ್ತಕ್ಕಂಥ ಮುಂಬೈ ಕರ್ನಾಟಕ, ಹೈದರಾಬಾದ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ, ಅಂದ್ರೆ ಇವತ್ತಿನ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ, ಈ ಉತ್ತರ ಕರ್ನಾಟಕದ ಸುಮಾರು 12-13 ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು. ಇಲ್ಲಿ ಯಾವುದೇ ಒಂದು ಮಲತಾಯಿ ಧೋರಣೆ ಇಲ್ಲದೆ ದಕ್ಷಿಣ ಕರ್ನಾಟಕದ ಅಭಿವೃದ್ಧಿಯ ರೀತಿಯಲ್ಲಿ ಈ ಭಾಗದಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಷ್ಟು ಸುಂದರವಾದಂಥ ಈ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರತಿ ವರ್ಷನೂ ಕೂಡ ಮಾಡ್ತಾ ಬಂದಿದ್ದೀವಿ ಅಧ್ಯಕ್ಷೆ. ಆದರೆ ನಮ್ಮೆಲ್ಲರ ದುರ್ದೈವ, ಯಾವತ್ತು ಚಳಿಗಾಲ ಅಧಿವೇಶನ ಪ್ರಾರಂಭ ಆಗುತ್ತೋ ಕೊನೆ 2-3 ದಿನಗಳಲ್ಲಿ ಉತ್ತರ ಕರ್ನಾಟಕದ ಒಂದು ಚರ್ಚೆ ಆಗ್ತದೆ. ಕೊನೆಯಲ್ಲಿ ಅದಕ್ಕೆ ಯಾವುದೂ ಕೂಡ ಒಂದು ತಾರ್ಕಿಕವಾದಂಥ ನಿರ್ಣಯ ಆಗದೇನೆ ನಾವು ಮತ್ತೆ ಅದೇ ಕೊರಗಿನಲ್ಲಿ ಮರಳಿ ಹೋಗಬೇಕಾದಂಥ ಪರಿಸ್ಥಿತಿಗಳನ್ನು ನೋಡಿದ್ದೀವಿ ಅಧ್ಯಕ್ಷರೇ. ಇವತ್ತಿನವರೆಗೂ ಕೂಡ ನಮ್ಮಲ್ಲಿ ಒಂದು ಗಾದೆ ಇದೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತಕ್ಕಂಥದ್ದು. ಯಾಕಂದ್ರೆ ನೋಡೋದಕ್ಕೆ ಎರಡೂ ಕೂಡ ಬೆಳ್ಳಗೆ ಇರ್ತದೆ, ಎರಡೂ ಕೂಡ ಸಾಫ್ಟೇ ಇರ್ತದೆ. ಆದರೆ ಸುಣ್ಣದ ಸ್ವಭಾವ ಏನು, ಬೆಣ್ಣೆ ಸ್ವಭಾವ ಏನು ಅನ್ನೋದನ್ನ ನಾವು ಮನಗಂಡಿದ್ದೀವಿ ಅಧ್ಯಕ್ಷೆ. ಆ ರೀತಿಯಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಈ ಒಂದು ಧೋರಣೆಯನ್ನ ನಾವು ಇಲ್ಲಿವರೆಗೂ ಕೂಡ ನೋಡ್ತಾ ಬಂದಿದ್ದೀವಿ ಅಧ್ಯಕ್ಷೆ. ಹಾಗಾಗಿ ಉತ್ತರ ಕರ್ನಾಟಕದ ಇಲ್ಲಿ ನಾವು ಇವತ್ತು ಇನ್ನೂ ಕೂಡ ನಾವು ಒಂದು ಬೇಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ನೀರಾವರಿ ಯೋಜನೆಗಳಾಗಬೇಕು, ಶಿಕ್ಷಣಕ್ಕೆ ಒತ್ತು ಸಿಗಬೇಕು, ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು ಅನ್ನುವಂಥ ಬೇಡಿಕೊಳ್ಳುವಂಥ ಪರಿಸ್ಥಿತಿ ನಮಗೆ ಇನ್ನೂ ಕೂಡ ಮುಗಿದಿಲ್ಲ ಅಧ್ಯಕ್ಷರೇ. ಆದರೆ ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಈ ಒಂದು ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳ ಒಂದು ಕೊಡುಗೆ ನಮ್ಮ ಕರ್ನಾಟಕಕ್ಕೆ ಅಪಾರವಾದದ್ದು ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಮರಿಬಾರ್ದು ಅಧ್ಯಕ್ಷೆ. ಆಮೇಲೆ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರನೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಅನೇಕ ಹೆಚ್ಚಿನ ಯೋಜನೆಗಳು ರೂಪಿಸಿದ್ದರಿಂದ ದಕ್ಷಿಣ ಕರ್ನಾಟಕ ಸುಧಾರಣೆ ಆಗಿದ್ದನ್ನು ನೋಡಿದಾಗ ಉತ್ತರ ಕರ್ನಾಟಕ ನಾವು ಇನ್ನೂ ಕೂಡ ಹಿಂದುಳಿದ ಪ್ರದೇಶ ಆಗಿದ್ದೀವಿ ಅಂಥೇಳಿ ಡಾಕ್ಟರ್ ನಂಜುಂಡಪ್ಪನವರ ವರದಿಯನ್ನ ನಾವು ಸಿದ್ಧಪಡಿಸುವಂಥ ಸಮಯದಲ್ಲಿ ಅವರು 2000ನೇ ಇಸ್ವಿಯಲ್ಲಿ ಈ ವರದಿಯನ್ನ ಪ್ರಾರಂಭ ಮಾಡಿ 2002ಕ್ಕೆ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದಾಗ ಅವರು ಕೂಡ ಬಹಳಷ್ಟು ಒಳ್ಳೆ ರೀತಿಯಿಂದ ಈ ಭಾಗದ ತಾಲೂಕುಗಳು ಅಭಿವೃದ್ಧಿ ಆಗಬೇಕು, ಈ ಭಾಗದ ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು, ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಬೇಕು ಅಂತ ಹೇಳಿ ಅವರು 8 ವರ್ಷ ಒಂದು ಅವಧಿಯನ್ನ ನಿರ್ಣಯ ಮಾಡಿ ಅಲ್ಲಿ ಒಂದು ಕೃಷಿಗೆ ಇಂತಿಷ್ಟು ಅನುದಾನ, ಗ್ರಾಮೀಣ ಅಭಿವೃದ್ಧಿಗೆ, ನೀರಾವರಿಗೆ, ವಿದ್ಯುತ್ತಿಗೆ, ಸಾರಿಗೆಗೆ ಮತ್ತು ಸಾಮಾಜಿಕ ಸೇವೆಗಳಿಗೆ ಅಂತ ಹೇಳಿ ಕೆಲವೊಂದು ಅನುದಾನವನ್ನ ಇಟ್ಟು ಈ ಭಾಗದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ವರದಿಯನ್ನ ಕೊಡ್ತಾರೆ ಅಧ್ಯಕ್ಷೆ. ಆದರೆ ಇನ್ನೂ ಕೂಡ ಆ ವರದಿಯ ಅನುಷ್ಠಾನ ಆಮೆಗತಿಯಲ್ಲಿ ನಡೀತಕ್ಕಂಥದ್ದನ್ನು ನೋಡಿದಾಗ ಬಹಳಷ್ಟು ಬೇಜಾರಾಗ್ತದೆ ಅಧ್ಯಕ್ಷೆ. ಹಾಗಾಗಿ ಈ ಒಂದು ಅನುಷ್ಠಾನಗೊಳ್ಳಿಲ್ಲ. ಪ್ರಥಮ ಬಾರಿಗೆ ನಮ್ಮ ಹಣಕಾಸು ಸಚಿವರಾಗಿ ಸನ್ಮಾನ್ಯ BS ಯಡಿಯೂರಪ್ಪಾಜಿಯವರು 2007-8ರಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ವರದಿಯನ್ನ ಸಂಪೂರ್ಣ ಅನುಷ್ಠಾನಗೊಳಿಸುವಂತಹ ಒಂದು ದೃಷ್ಟಿಯಿಂದ 1571.50 ಕೋಟಿ ರೂಪಾಯಿ ಅನುದಾನವನ್ನ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಅವತ್ತು ಒದಗಿಸಿದ್ರು ಅಧ್ಯಕ್ಷೆ. ಆದರೂ ಕೂಡ ಅದು ಸಾಕಾಗೋದಿಲ್ಲ ಮತ್ತು ಮುಂದಿನ ಸರ್ಕಾರಗಳು ಅದಕ್ಕೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ನಾನು ಕೂಡ ಮಾಡ್ತಾ ಇದ್ದೀನಿ ಅಧ್ಯಕ್ಷೆ. ಅದೇ ರೀತಿ ಭಾರತ ಸರ್ಕಾರ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತಂದು 381J ಕಲಂ ಜಾರಿಗೆ ತಂದಾಗ ಈ ಒಂದು ಕಾಯ್ದೆ ಅನ್ವಯ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ HKRDB ಕರ್ನಾಟಕದ ಒಂದು 6/11/2013ರಲ್ಲಿ ಕಲಬುರಗಿಯಲ್ಲಿ ಸ್ಥಾಪನೆ ಆಯಿತು ಅಧ್ಯಕ್ಷೆ. ಆದರೆ ಪ್ರಾದೇಶಿಕ ಅಭಿವೃದ್ಧಿಯಲ್ಲಿ ತ್ವರಿತವಾಗಿ ಬೆಳವಣಿಗೆ ಮತ್ತು ಸಮತೋಲನವನ್ನ ಸಾಮಾಜಿಕ ನ್ಯಾಯಬದ್ಧತೆಯ ಜೊತೆಗೆ ಹೈದರಾಬಾದ್ ಕರ್ನಾಟಕ ಪ್ರಾದೇಶಿಕ ವ್ಯಾಪ್ತಿಯ 6 ಜಿಲ್ಲೆಗಳಿಗೆ ಮಾತ್ರ ಇದು ಅನ್ವಯ ಆಗುವಂತಹ ಒಂದು ಪರಿಸ್ಥಿತಿ ಆಯ್ತು ಅಧ್ಯಕ್ಷೆ. ಹಾಗಾಗಿ ಈ ಭಾಗದ ಬೆಳಗಾವಿ, ವಿಜಾಪುರ, ಬಾಗಲಕೋಟೆ, ಹಾವೇರಿ, ಉತ್ತರ ಕನ್ನಡ ಮತ್ತು ಧಾರವಾಡ ಜಿಲ್ಲೆಗಳು ಈಗಲೂ ಕೂಡ
ಈ ಒಂದು ಪ್ರಾದೇಶಿಕ ಅಸಮತೋಲನವನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಮತ್ತು ವಿಶೇಷವಾಗಿ ಬೆಳಗಾವಿ, ಇದು ಬೆಳಗಾವಿಯ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ. ಇವಳು ಪ್ರಪ್ರಥಮ ಬ್ರಿಟಿಷರ ವಿರುದ್ಧ ಈ ನೆಲಕ್ಕಾಗಿ, ಈ ಜಲಕ್ಕಾಗಿ, ಈ ಪ್ರಜೆಗಳಿಗಾಗಿ, ಈ ಭಾಗದ ಏಳಿಗೆಗಾಗಿ ಕೈಯಲ್ಲಿ ಖಡ್ಗನ ಹಿಡಿದು ಬ್ರಿಟಿಷರ ವಿರುದ್ಧ ಈ ಒಂದು ರಣಕಹಳೆಯನ್ನು ಊದಿದಂತಹ ಮಹಾರಾಣಿಯ ಈ ಒಂದು ಗಂಡು ಮೆಟ್ಟಿದ ನಾಡು ಅಧ್ಯಕ್ಷೆ. ಅವಳಿಗೆ ಬಲಗೈ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಕೂಡ ಇದನ್ನು ಬಿಟ್ಟು ಕೂಡ ಅನೇಕ ಹೋರಾಟಗಾರರು ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ತಮ್ಮ ಜೀವವನ್ನು ತ್ಯಾಗ ಮಾಡಿರೋದನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಇದೆಲ್ಲ ಇದ್ದಾಗಲೂ ಕೂಡ ನಾವು ಇಲ್ಲಿಯ ಅಸಮತೋಲನವನ್ನು ನೋಡಿದಾಗ ಇಲ್ಲಿ ನಮಗೆ ಬಹಳಷ್ಟು ಬೇಜಾರಾಗುವಂತಹ ಸಂಗತಿಗಳು ಅಂತಂದರೆ, ಸರ್ಕಾರಿ ಪ್ರಾಥಮಿಕ ಶಾಲೆಗಳು ದಕ್ಷಿಣ ಕರ್ನಾಟಕದಲ್ಲಿ 34,875 ಇದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೇವಲ 24,980 ಇದಾವೆ ಅಧ್ಯಕ್ಷೆ. ಸರ್ಕಾರಿ ಪ್ರೌಢಶಾಲೆಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 8,796 ಇದ್ರೆ ಉತ್ತರ ಕರ್ನಾಟಕದಲ್ಲಿ 5,556 ಮಾತ್ರ ಇದಾವೆ ಅಧ್ಯಕ್ಷೆ. ಸರ್ಕಾರಿ ಪದವಿ ಪೂರ್ವ ವಿದ್ಯಾಲಯಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 750 ಇದ್ರೆ ಉತ್ತರ ಕರ್ನಾಟಕದಲ್ಲಿ 457 ಮಾತ್ರ ಇದಾವೆ ಅಧ್ಯಕ್ಷೆ. ಪದವಿ ಮಹಾವಿದ್ಯಾಲಯಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕ 1,308 ಇದ್ರೆ ಉತ್ತರ ಕರ್ನಾಟಕಕ್ಕೆ 1,059 ಇದಾವೆ ಅಧ್ಯಕ್ಷೆ. ಕಾನೂನು ಮಹಾವಿದ್ಯಾಲಯಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 58 ಇದ್ರೆ ಉತ್ತರ ಕರ್ನಾಟಕಕ್ಕೆ ಕೇವಲ 34 ಇದಾವೆ ಅಧ್ಯಕ್ಷೆ. ಮೆಡಿಕಲ್ ಕಾಲೇಜುಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕ 510, ಉತ್ತರ ಕರ್ನಾಟಕ 179. ಸರ್ಕಾರಿ ತಾಂತ್ರಿಕ ಮಹಾವಿದ್ಯಾಲಯಗಳು ದಕ್ಷಿಣ ಕರ್ನಾಟಕ 148, ಉತ್ತರ ಕರ್ನಾಟಕ ಕೇವಲ 43. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಂಖ್ಯೆಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 1,483, ಉತ್ತರ ಕರ್ನಾಟಕದಲ್ಲಿ 873. ಕಂದಾಯ ಗ್ರಾಮಗಳನ್ನು ನೋಡಿದಾಗ ದಕ್ಷಿಣ ಕರ್ನಾಟಕದಲ್ಲಿ 20,165 ಇದ್ರೆ ಉತ್ತರ ಕರ್ನಾಟಕದಲ್ಲಿ ಕೇವಲ 9,571 ಅಧ್ಯಕ್ಷರೇ. ಇದನ್ನು ನೋಡಿದಾಗ ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕ ಇನ್ನೂ ಕೂಡ ನಾವು ಹಿಂದೆ ಇದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷೆ. ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ ರೀತಿಯಲ್ಲಿ ಉತ್ತರ ಕರ್ನಾಟಕದ ಅನೇಕ ಕಾಲೇಜುಗಳಲ್ಲಿ, ಸುಮಾರು ಕಾಲೇಜುಗಳಲ್ಲಿ ಇವತ್ತು ರಿಸಲ್ಟ್ 0 ಆಗಿದೆ ಅನ್ನೋದನ್ನು ಕೇಳಿದಾಗ ಮನಸ್ಸಿಗೆ ಒಂದು ಬೇಜಾರಾಗ್ತದೆ ಅಧ್ಯಕ್ಷೆ. ಇದು ಅಖಂಡ ಕರ್ನಾಟಕದ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಕಲಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ವಂಚಿತರಾಗಬಾರ್ದು. ಅವರು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಶಿಕ್ಷಣವನ್ನು ಪಡ್ಕೋಬೇಕು. ಮತ್ತು ಈ ರಿಸಲ್ಟ್ ಬರೋದಕ್ಕೆ ಯಾವ ಶಿಕ್ಷಕರು, ಅಲ್ಲಿರ್ತಕ್ಕಂಥ ಶಿಕ್ಷಕರು, ಈಗಾಗಲೇ ಅನೇಕ ಶಾಸಕ ಸಹೋದರರು ಹೇಳಿದರು, ಬರೀ ಟೈಮ್ ಪಾಸಿಗೆ ಬಂದು ಪೇಮೆಂಟ್ ತಗೊಂಡು ಹೋಗುವಂಥದ್ದಲ್ಲ, ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡುವಂಥ ಜವಾಬ್ದಾರಿ ಕೂಡ ಅವ್ರಿಗೆ ಇರಬೇಕು. ಅದರ ಬಗ್ಗೆನೂ ಕೂಡ ಸರ್ಕಾರ ಕ್ರಮ ವಹಿಸಬೇಕು ಅಂತ ನಾನು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಒಂದು ಬೆಂಬಲವನ್ನು ಕೋರಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಧ್ಯಕ್ಷೆ. ಯಾವುದೇ ರೀತಿಯಲ್ಲಿ ಇವತ್ತು 21ನೇ ಶತಮಾನದಲ್ಲಿದ್ದೀವಿ. ತಂತ್ರಜ್ಞಾನದ ಯುಗ ಅಂತ ಹೇಳ್ತೀವಿ, ಸ್ಪರ್ಧಾತ್ಮಕ ಯುಗ ಅಂತ ಹೇಳ್ತೀವಿ. ಇಂಥ ಕಾಲದಲ್ಲಿ ನಾವು ಸರ್ಕಾರದ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಸಲ್ಲಿಸುವಂಥ ಜವಾಬ್ದಾರಿ ನಮ್ಮ ಸರ್ಕಾರಕ್ಕೆ ಇರಬೇಕು ಅಧ್ಯಕ್ಷೆ. ಅದೇ ರೀತಿ ನೀರಾವರಿ ಯೋಜನೆಗಳನ್ನು ಎಲ್ಲರೂ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ ಅಧ್ಯಕ್ಷೆ. ಆದರೆ ಇವತ್ತು ವಿಜಯ ಕರ್ನಾಟಕ ಒಂದು 7ನೇ ತಾರೀಕಿನ ಪೇಪರ್ನಲ್ಲೂ ಕೂಡ ಉತ್ತರಕ್ಕೆ 3 ಮೋಸ ಅಂತ ಹೇಳಿ ಈಗಾಗಲೇ ಬಂದಿದೆ ಅಧ್ಯಕ್ಷೆ. ಜಯದೇವ ಮಾದರಿಯ ಹೃದಯ ಚಿಕಿತ್ಸಾ ಕೇಂದ್ರ, ಕಿದ್ವಾಯಿ ಮಾದರಿಯ ಕ್ಯಾನ್ಸರ್ ಆಸ್ಪತ್ರೆಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಕೊರತೆ ಇದೆ ಅಧ್ಯಕ್ಷೆ. ಜಿಲ್ಲಾ ಆಸ್ಪತ್ರೆಗಳನ್ನು 24/7 ಸೂಪರ್ ಸ್ಪೆಷಾಲಿಟಿ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸುವಂತಹ ಅವಶ್ಯಕತೆ ಇವತ್ತು ನಮ್ಮ ಈ ಭಾಗಕ್ಕಿದೆ ಅಧ್ಯಕ್ಷೆ. ಅದಕ್ಕೆ ಸರ್ಕಾರದ ಮಾರ್ಗಸೂಚಿಯಂತೆ ಪ್ರತಿ 10,000 ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂಥ ಸಂದರ್ಭದಲ್ಲಿ ಬೀದರ್, ಬಳ್ಳಾರಿ, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇದುವರೆಗೂ 25,000 ರಿಂದ 35,000 ಜನರಿಗೆ ಒಂದು ಆರೋಗ್ಯ ಕೇಂದ್ರ ನಮ್ಮ ಭಾಗಕ್ಕಿದ್ದಾವೆ ಅಧ್ಯಕ್ಷೆ. ಹಾಗಾಗಿ 7 ಜನರಿಗೆ ಒಬ್ಬ ವೈದ್ಯರು ಇರಬೇಕಾದಂಥ ಪರಿಸ್ಥಿತಿ ದಕ್ಷಿಣ ಕರ್ನಾಟಕಕ್ಕಿದ್ರೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ 1,100 ಜನರಿಗೆ ಒಬ್ಬ ವೈದ್ಯರಿದ್ದಾರೆ ಅಧ್ಯಕ್ಷೆ. ಅದೇ ರೀತಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ವರದಿ ಪ್ರಕಾರ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯಲ್ಲಿನ ತಾರತಮ್ಯ ಉತ್ತರ ಕರ್ನಾಟಕ ಭಾಗದ ಜನರ ಆರೋಗ್ಯದ ರಕ್ಷಣೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಮಾತ್ರವಲ್ಲ, ಅವರ ಜೀವನವನ್ನೇ ಹಿಂಡಿ ಹಿಪ್ಪೆ ಮಾಡುತ್ತಿದೆ ಅಂಥೇಳಿ
ಅತ್ಯಾಧುನಿಕ ಚಿಕಿತ್ಸೆಗಾಗಿ ಇಲ್ಲಿನ ಗ್ರಾಮೀಣ ಹಾಗೂ ಗಡಿ ಭಾಗದ ರೋಗಿಗಳು ಇಂದಿಗೂ ಮಹಾರಾಷ್ಟ್ರ, ಗೋವಾ, ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಮಂಗಳೂರು ಆಸ್ಪತ್ರೆಗಳಿಗೆ ಜೀವನವನ್ನ ಕೈಯಲ್ಲಿಟ್ಕೊಂಡು 100 ಕಿಲೋಮೀಟರ್ ಹೋಗ್ತಾ ಇದ್ದಾರೆ ಅನ್ನೋದು ಇದು ಸತ್ಯ ಸಂಗತಿ ಅಧ್ಯಕ್ಷರೇ. ಹಾಗಾಗಿ ತಮ್ಮ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ತರ ಕರ್ನಾಟಕನೂ ಕೂಡ ಸಮಗ್ರ ಕರ್ನಾಟಕದ ಒಂದು ಭಾಗವಾಗಿದೆ. ಹಾಗಾಗಿ ಅದನ್ನು ಕೂಡ ಮಲ್ತಾಯಿ ಧೋರಣೆ ತೋರದೇನೆ ಅದನ್ನ ವಿಶೇಷವಾದಂತಹ ಒಂದು ಕಾಳಜಿಯನ್ನು ತಗೊಂಡು ಅದನ್ನು ಕೂಡ ಹೆಚ್ಚಿಗೆ ದಕ್ಷತೆಯನ್ನು ತಗೊಂಡು ಈ ಭಾಗದ ಒಂದು ಸುಧಾರಣೆಗೆ ತಾವೆಲ್ಲರೂ ಕೂಡ ನೋಡಬೇಕು ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ ಅಧ್ಯಕ್ಷೆ. ಹಾಗಾಗಿ ಇಲ್ಲಿ ನನಗಿರ್ತಕ್ಕಂಥ ಒಂದು ಕಳಕಳಿಯ ಬೇಡಿಕೆ ಏನು ಅಂತಂದ್ರೆ, ಈ ಉತ್ತರ ಕರ್ನಾಟಕ ಜಿಲ್ಲೆ ಬೆಳಗಾವಿ ಜಿಲ್ಲೆಯನ್ನು ಆಯ್ತು ಅಧ್ಯಕ್ಷ, ಒಂದು ಐದು ನಿಮಿಷ. ಬೆಳಗಾವಿ ಜಿಲ್ಲೆಯನ್ನು ತಗೊಂಡಾಗ ಇದು ಸುಮಾರು 18 ತಾಲೂಕುಗಳನ್ನು ಒಳಗೊಂಡಂತ 18 ಶಾಸಕರನ್ನು ಒಳಗೊಂಡಂತ ಈ ಜಿಲ್ಲೆ, ಈ ಬೆಳಗಾವಿ ಜಿಲ್ಲೆ ಗೋವಾ ರಾಜ್ಯದಷ್ಟು ವಿಶಾಲತೆಯನ್ನ ಹೊಂದಿರುವಂತಹ ಒಂದು ದೊಡ್ಡ ಜಿಲ್ಲೆ ಅಧ್ಯಕ್ಷರೇ. ಈ ಬೆಳಗಾವಿ ಜಿಲ್ಲೆ ವ್ಯವಸ್ಥಿತವಾಗಿ ಇದು ಬೆಳಿಬೇಕು, ಅಭಿವೃದ್ಧಿ ಆಗಬೇಕು, ಇದು ಕೂಡ ದಕ್ಷಿಣ ಕರ್ನಾಟಕ ರೀತಿಯ ಮಾದರಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಇಲ್ಲಿ ಮತ್ತೆ ಜಿಲ್ಲೆಗಳ ಆಗುವಂತ ಒಂದು ಅವಶ್ಯಕತೆ ಇದೆ ಅಧ್ಯಕ್ಷ. ಇಲ್ಲಿ ಚಿಕ್ಕೋಡಿ ಗಡಿ ಭಾಗ, ಅದೇ ರೀತಿ ಗೋಕಾಕ್ ಕೂಡ, ಇವು 2 ಜಿಲ್ಲೆಗಳಾದ್ರೆ ಇಲ್ಲಿ ನಮಗೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿಗೂ ಕೂಡ ನಮ್ಮ 2ನೇ ರಾಜಧಾನಿಗೂ ಕೂಡ ದೊರಕಿದಂತ ಆಗ್ತದೆ ಅಧ್ಯಕ್ಷೆ. ಅದು ಮಾಡಲೇಬೇಕಾದಂತ ಒಂದು ಅವಶ್ಯಕತೆ ಇವತ್ತಿದೆ ಅಧ್ಯಕ್ಷೆ. ಯಾಕಂದ್ರೆ ಡಿಸೆಂಬರ್ನಲ್ಲಿ ಮತ್ತೆ ಹೊಸ ಸೆನ್ಸಸ್ ಶುರು ಆಗಿ ಮುಂದೆ ಅದು ವಿಳಂಬಗೊಂಡ್ರೆ ಈ ಒಂದು ಜಿಲ್ಲಾ ಆಗುವಂತಹ ಅವಕಾಶಗಳು ನಮ್ಮ ಕೈ ತಪ್ತವೆ ಅಧ್ಯಕ್ಷೆ. ಹಾಗಾಗಿ ಮುಖ್ಯಮಂತ್ರಿಯವರನ್ನ ಮತ್ತು ಉಪಮುಖ್ಯಮಂತ್ರಿಯವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಇದು ಆದಷ್ಟು ಬೇಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಾಗದ ಎಲ್ಲ ಶಾಸಕರನ್ನ ಒಂದು ಸಭೆಯನ್ನ ಕರೆದು ಅದಕ್ಕೆ ಆದಷ್ಟು ಬೇಗ ಸಕಾರಾತ್ಮಕವಾದಂತಹ ಉತ್ತರವನ್ನ ಸರ್ಕಾರದಿಂದ ಬಯಸ್ತೀವಿ ಅಧ್ಯಕ್ಷೆ. ಹಾಗಾಗಿ ಈ ಜಿಲ್ಲೆಗಳು ಆಗಬೇಕು ಅನ್ನುವಂತಹ ಒಂದು ವಿಚಾರ ಕೂಡ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷೆ. ಅದೇ ರೀತಿ ಅನೇಕ ಜಿಲ್ಲೆಗಳನ್ನು ನೋಡಿದಾಗ ಕೇವಲ 4 ತಾಲೂಕುಗಳನ್ನು ಒಳಗೊಂಡಂತಹ ಅನೇಕ ಜಿಲ್ಲೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಹಾಗಾಗಿ ಇಲ್ಲಿ ಕೂಡ ಈ ತಾರತಮ್ಯವನ್ನು ಹೋಗಲಾಡಿಸಬೇಕು. ಅನೇಕ ನಮ್ಮ ಈ ಭಾಗದ ಯುವಕರು ವಲಸೆ ಹೋಗುವಂತಹ ಅನೇಕ ಸಂದರ್ಭಗಳನ್ನು ನಾವು ನೋಡಿದ್ದೀವಿ ಅಧ್ಯಕ್ಷ. ಬೆಂಗಳೂರಿನ LHL ನಾವು ನೋಡಿದ್ರೆ ಸುಮಾರು ಹೈದರಾಬಾದ್ ಕರ್ನಾಟಕದ ಅನೇಕ ಯುವಕರು ಅಲ್ಲಿ ಲಿಫ್ಟ್ ಚಾಲನೆಗೆ ಅಲ್ಲಿ ಕೆಲಸಕ್ಕೆ ಬಂದಿರುವಂತ ಉದಾಹರಣೆಗಳನ್ನ ನೋಡಿದೀವಿ. ಇವತ್ತು ನಿಪ್ಪಾಣಿ ನನ್ನ ಕ್ಷೇತ್ರ, ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಅಧ್ಯಕ್ಷೆ. ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೇನೆ, ಇಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಯಾವ ರೀತಿ ನಾವು ಬೆಳವಣಿಗೆಯನ್ನ ಇಂಡಸ್ಟ್ರಿಗಳು ಹೊಂದಿದವು ಆ ರೀತಿ ಗಡಿ ಭಾಗದಲ್ಲಿ ಇಂಡಸ್ಟ್ರಿಗಳು ಬರಬೇಕು ಅನ್ನುವಂತ ವಿಚಾರವನ್ನ ವ್ಯಕ್ತಪಡಿಸ್ತೀನಿ ಅಧ್ಯಕ್ಷೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಅನೇಕ ತಾಲೂಕುಗಳು ಹತ್ತಿಯನ್ನ ಬೆಳೀತಾರೆ ಅಧ್ಯಕ್ಷೆ. ಈ ಹತ್ತಿಯಿಂದ ಇಲ್ಲೇ ನನ್ನ ನಿಪ್ಪಾಣಿ ಭಾಗದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ 5 ಸ್ಟಾರ್ MIDC ಆ ಸರ್ಕಾರ ಸ್ಥಾಪನೆ ಮಾಡಿದೆ ಅಧ್ಯಕ್ಷೆ. ಎಷ್ಟು ದುರ್ದೈವ ಅಂತಂದ್ರೆ 5-10 ಸಾವಿರ ರೂಪಾಯಿಗೋಸ್ಕರ ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಯುವಕರು ಅಲ್ಲಿ ಕೆಲಸಕ್ಕೆ ಹೋಗುವಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಹಾಗಾಗಿ ಸರ್ಕಾರ ಈಗ ಒಂದು ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಇಂಡಸ್ಟ್ರಿ ಏರಿಯಾಗಳನ್ನ ಡೆವಲಪ್ ಮಾಡಬೇಕು ಮತ್ತು ಅಲ್ಲಿ ನಮ್ಮ ಯುವಕರಿಗೆ ಕೈ ಬಲಪಡಿಸುವಂತ ಒಂದು ಕಾರ್ಯ ಆಗಬೇಕು. ಇವತ್ತು ನಾನು ಪೇಪರ್ ಅನ್ನ ನೋಡಿದಾಗ ವಿಶಾಖಪಟ್ಟಣದಲ್ಲಿ ಗೂಗಲ್ 1.3 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಹಾಕಿದೆ ಅಂತ ಹೇಳಿ ಇವತ್ತು ಪೇಪರ್ ಅಲ್ಲಿ ಬಂದಿದೆ ಅಧ್ಯಕ್ಷೆ. ಇದು ನಮ್ಮ ಕರ್ನಾಟಕದ ಕೈ ತಪ್ಪಿದೆ. ಇದು ನಮ್ಮ ಗಡಿ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥ ಇಂಡಸ್ಟ್ರಿಗಳು ಬರೋ ಅಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಅಧ್ಯಕ್ಷೆ. ಅವ್ರು ಹೇಳಿರೋ ಪ್ರಕಾರ 30,000 ಉದ್ಯೋಗ, ವಾರ್ಷಿಕ 10,000 ಕೋಟಿ ರೂಪಾಯಿ ಆದಾಯದ ಒಂದು ನಿರೀಕ್ಷೆ ಇರತಕ್ಕಂಥ ಈ ಒಂದು ಗೂಗಲ್ ಕಂಪ್ನಿ ಇವತ್ತು ನಮ್ಮ ಕರ್ನಾಟಕದಿಂದ ಕೈತಪ್ಪಿ ಹೋಗಿರೋದನ್ನ ನೋಡಿದಾಗ ಬಹಳಷ್ಟು ವಿಷಾದ ಅನ್ನಿಸ್ತದೆ ಅಧ್ಯಕ್ಷೆ. ಹಾಗಾಗಿ ಈ ಎಲ್ಲ ವಿಷಯಗಳನ್ನ ನೋಡಿದಾಗ ಸುಮಾರು ಉತ್ತರ ಕರ್ನಾಟಕ ಈ ಭಾಗದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಮತ್ತು ಇಲ್ಲಿ ನೇಕಾರರು, ಈಗ ಸಿದ್ದು ಅನ್ನ ಸೌದಿಯವರು ತಮ್ಮ ಮಾತಲ್ಲಿ ಹೇಳ್ಬೋದು ಅಧ್ಯಕ್ಷೆ, ನೇಕಾರರು ನನ್ನ ಕ್ಷೇತ್ರದಲ್ಲಿ, ಚಿಕ್ಕೋಡಿ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಜನ ಇದ್ದಾರೆ. ಅವರ ಒಂದು ಜೀವ ಉಳಿಸುವಂತ ಕಾರ್ಯ ಸರ್ಕಾರ ಮಾಡಲೇಬೇಕು ಅಧ್ಯಕ್ಷೆ. ಯಾಕಂದ್ರೆ ನಾನು ಹೇಳಿರೋ ರೀತಿಯಲ್ಲಿ ಮಹಾರಾಷ್ಟ್ರದ ಗಡಿಯಲ್ಲಿ ನಮಗೆ ಪವರ್ ಲೂಮ್ ಇರೋದ್ರಿಂದ ನಮ್ಮ ಗಡಿ ಭಾಗದಲ್ಲೂ ಕೂಡ ನೇಕಾರರು ಪವರ್ ಲೂಮ್ ಹಾಕಿದಾಗ
₹1.25 ಅವರ ಇಲೆಕ್ಟ್ರಿಸಿಟಿ ಬಿಲ್ ಇದ್ದಾಗ 10 ಯೂನಿಟ್ಗಳವರೆಗೆ, ಈಗ ಅದು 11 ಯೂನಿಟ್ನಿಂದ ಈಗ ₹11 ಕಟ್ಟುವಂತ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಧ್ಯಕ್ಷೆ. ಆದ್ರೆ ಅದನ್ನ ಈಗಾಗಲೇ ಅವರು ತಮ್ಮ ₹1.25 ಕಟ್ತಾ ಬಂದಿದ್ದಾರೆ. ಆದರೆ ದಂಡ ಮತ್ತು ಹೆಚ್ಚಿನ ಒಂದು ದುಡ್ಡನ್ನು ಅವರಿಗೆ ಕಟ್ಟೋಕ್ ಆಗಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಬಡ ಜನರು ಇದ್ದಾರೆ ಅಧ್ಯಕ್ಷೆ. ಹಾಗಾಗಿ ಅವರ ಲೈಟ್ ಕನೆಕ್ಷನ್ ಅನ್ನ ಕಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಈ ಭಾಗದಲ್ಲಿ ಅದನ್ನ ಸರ್ಕಾರ ಬೇಗನೆ ಅದರ ಕಡೆಗೆ ಗಮನ ಹರಿಸಿ ಆ ನೇಕಾರರ ಭವಿಷ್ಯವನ್ನ, ಅವರ ಜೀವನವನ್ನ ಉಳಿಸುವಂತ ಕಾರ್ಯ ಸರ್ಕಾರ ಮಾಡಬೇಕಾಗಿದೆ ಅಧ್ಯಕ್ಷೆ. ಹಾಗಾಗಿ ಎಲ್ಲ ಹಿರಿಯ ಸಹೋದರರು ಎಲ್ಲಾನು ಕೂಡ ಮಾತಾಡಿದ್ದಾರೆ. ನಾನು ವಿಶೇಷವಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು, ಗೋಕಾಕ್ ಜಿಲ್ಲೆ ಆಗಬೇಕು ಮತ್ತು ಉತ್ತರ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳೂ ಕೂಡ ದಕ್ಷಿಣ ಕರ್ನಾಟಕದ ರೀತಿಯಲ್ಲಿ ಅಭಿವೃದ್ಧಿ ಆದಾಗ ಮಾತ್ರ ಅಖಂಡ ಕರ್ನಾಟಕದ ಒಂದು ಶೋಭೆ ನಮಗೆ ಬರ್ತದೆ ಅಧ್ಯಕ್ಷೆ. ಹಾಗಾಗಿ ಈ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೂ ಮತ್ತು ಈ ಮೊದಲನೇ ವಾರನೇ ಈ ಚರ್ಚೆಯನ್ನು ಇಟ್ಕೊಂಡಂತ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅಧ್ಯಕ್ಷೆ. ಈಗ ಉತ್ತರ ಕನ್ನಡ ಚರ್ಚೆ ನಾಳೆ ಬೆಳಿಗ್ಗೆ ಪ್ರಾರಂಭಿಸಲಾಗುವುದು. ಗಮನ ಸೆಳೆಯುವ ಸೂಚನೆ ಎಲ್ಲ ಸದಸ್ಯಗಳು 7 ಗಂಟೆ ಒಳಗೆ ಮುಗಿಸಬೇಕು. ಆದ ಕಾರಣ ಉತ್ತರ ಬಂದಿರ್ತದೆ. ಕ್ಲಾರಿಫಿಕೇಶನ್ ಪಾಯಿಂಟ್ ಟು ಪಾಯಿಂಟ್. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ.